ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆಲ್ಮೋಸ್ಟ್ ಈಗ ಎಲ್ಲ ಕೆಲಸ ಮುಗೀತು. ಬ್ರೇಕ್ಫಾಸ್ಟ್ ಆಯಿತು, ಮನೆ ಕೆಲಸ ಆಯಿತು, ದೇವ್ರ ಪೂಜೆ ಆಯಿತು, ನಾನು ಸ್ನಾನ ಮಾಡಿದೆ. ನನ್ನ ಮಗನೂ ಕೂಡ ರೆಡಿ ಮಾಡಿದ್ದೀನಿ. ಇವತ್ತು ನನ್ನ ಮಗನ ಬರ್ತ್ಡೇ ಇದೆ. ಅವನನ್ನು ರೆಡಿ ಮಾಡಿ ಇವಾಗ ಫಸ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಸ್ಕೂಲ್ ಬೇರೆ ಇದೆ ಅವನಿಗೆ ಸ್ಕೂಲಲ್ಲೂ ಸೆಲೆಬ್ರೇಷನ್ ಮಾಡಿಸ್ತಾರೆ. ಹಾಗಾಗಿ ನಮ್ಮದು ರಾತ್ರಿ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡ್ತೀವಿ ನಾವು. ಅದಕ್ಕೂ ಮುಂಚೆ ಫಸ್ಟ್ ಅವನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು. ಮೇಯ್ನಾಗಿ ಅವನ ಹೆಸರಲ್ಲಿ ಇವತ್ತು ಪೂಜೆ ಮಾಡಿಸಿದ್ದೀವಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ. ಹಾಗಾಗಿ ಹೋಗ್ತಾ ಇದ್ದೀವಿ. ಚಳಿ ಇದೆ, ಟೈಮ್ ಆಲೆ ಈಗ 8 ಗಂಟೆ ಆಯಿತು. ಆಚೆ ಕಡೆ ಕಾಯ್ತಿದ್ದಾನೆ ನನ್ನ ಮಗ, ವೇಟ್ ಮಾಡಿಕೊಂಡು. ಬನ್ನಿ ಹೋಗೋಣ. ಹ್ಯಾಪಿ ಬರ್ಡೇ ಮಗನೇ ಪುಟ್ಟ. ದೇವಸ್ಥಾನಕ್ಕೆ ಹೋಗೋಣ, ಎದ್ದೇಳ ಮನೆ. ಓದಿಬೇಡ. ಆಯ್ತು, ಮಲಗ್ತೀಯ ಇನ್ನ? ಮಲಕ್ಕು ನೀವು. ಫ್ರೆಂಡ್ಸು, ನನ್ನ ಮಗನ್ನ ಬೆಳಗ್ಗೆ ಬೇಗ ಎಬ್ಬಿಸ್ಬೇಕು, ರೆಡಿ ಮಾಡಬೇಕು. ಸ್ಕೂಲ್ ಬೇರೆ ಇದೆ, ದೇವಸ್ಥಾನಕ್ಕೆ ಬೇರೆ ಹೋಗಬೇಕು ಅಂತ ಎಬ್ಸಿ ಸಾಕಾಗೋಯ್ತು. ಅವನು ಅವತ್ತು ಬರ್ತಡೇ ಇದೆ ಅನ್ನೋ ಫೀಲಲ್ಲೇ ಇರಲಿಲ್ಲ. ಆದರೂ ಅವನು ಕೊನೆಗೂ ಎದ್ದೇಳಲೇ ಇಲ್ಲ. ಅಲ್ಲಿಗೆ ಬಿಟ್ಟು ನಾನು ಬಂದು ಇವಾಗ ಟೀ ಇಡ್ತಾಯಿದ್ದೀನಿ. ಬೆಳಗ್ಗೆ ಥಂಡಿ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಮಕ್ಕಳು ಹೇಳೋದಕ್ಕೂ ಇಷ್ಟಪಡಲ್ಲ. ಇವಾಗ ಟೀಗಿಟ್ಟು ನಾನು ಹೊರಗಡೆ ಕಸ ಗುಡಿಸಿ ಇದ್ದೆ ಆಗಲೇ. ಈಗ ಹೊಸಲಿಗೆ ಪೂಜೆ ಮಾಡೋಣ, ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕೋಣ ಅಂಥೇಳಿ ಬಂದಿದ್ದೀನಿ. ಹಾಗೆಯೇ ಇವತ್ತು ಕೆಲಸನೂ ಜಾಸ್ತಿ ಇತ್ತು. ಸ್ಕೂಲ್ ರಜೆ ಇದ್ದರೆ ಅಷ್ಟೇನು ಅನಿಸಲ್ಲ. ಸ್ಕೂಲು ಇತ್ತು, ಹಾಗೆ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು. ಸ್ಕೂಲಲ್ಲೂ ಕೂಡ ಸೆಲೆಬ್ರೇಷನ್ ಮಾಡಿದ್ದಾರೆ ಒಂದು ಬರ್ತಡೇದು. ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು. ಬೇಗ ರಂಗೋಲಿ ಅದೆಲ್ಲ ಹಾಕ್ಕೊಂಡು ಮುಗಿಸಿ ಬಂದು ಇವಾಗ ಟೀನ ಕುಡಿದು ಮುಂದಿನ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಟೀನ ಸೋಸ್ತಾ ಇದ್ದೀನಿ. ನಮ್ಮ ಮನೆಯವರು ಎದ್ದಿರ್ತಾರೆ ನಾನು ಎದ್ದಾಗ್ಲೇ, ಹಾಗಾಗಿ ನಮ್ಮಿಬ್ಬರಿಗಷ್ಟೇ ಟೀ ಮಾಡ್ಕೊಂಡಿದ್ದೆ. ಇವತ್ತು ಚಿತ್ರಾನ್ನ ಮಾಡೋಣ ತಿಂಡಿಗೆ ಅಂತ ಹೇಳಿ, ಬೇಗ ಆಗುತ್ತೆ ಅಂತ ಚಿತ್ರಾನ್ನ ಮಾಡೋದಕ್ಕೆ ಅನ್ನ ಕೂಡ ಮಾಡೋಕ್ಕೆ ಇಟ್ಕೊಂಡು ಟೀ ಕುಡಿತಾ ಇದ್ದೆ ನಾನು. ಮತ್ತೆ ಇವಾಗ ಬಂದು ಎಬ್ಬಿಸ್ತಾ ಇದ್ದೀನಿ ಅವನನ್ನು. ಎದ್ದೇಳ, ನಾವು ಟೀ ಕುಡ್ದೆ ನಿನ್ಬಿಟ್ಟು. ಹಾಲಕ್ಕೆ ಬಂದ್ಕೊಳ್ಳಿ, ಹಾಲು. ತಿಂಡಿಗೆ ಏನು ಮಾಡಲಿ? ರಾತ್ರಿ ಚಿತ್ರಾನ್ನ ಬೇಕು ಅಂದಲ್ಲ, ಅದಕ್ಕೆ ಇವತ್ತು ಚಿತ್ರಾನ್ನ ಮಾಡ್ತಾಯಿದ್ದೇನೆ. ನನ್ನ ಮಗ ಹಿಂದಿನ ದಿನ ರಾತ್ರಿ ಊಟ ಮಾಡೋ ಟೈಮಲ್ಲಿ ನನಗೆ ಚಿತ್ರಾನ್ನ ಬೇಕು ಅಂತ ಹಠ ಮಾಡಿದ್ದ. ಹಾಗಾಗಿ ನಾನು ಅವನು ಕೂಡ ಕೇಳಿದೆ ತಿಂಡಿಗೆ ಏನು ಮಾಡೋಣ ಅಂಥೇಳಿ. ಅವನು ಏನಾರ ಮಾಡು ಅಂತ ಅದೊಂದು ಡೈಲಾಗ್ ಹೇಳ್ತಾನೆ. ಹಾಗಾಗಿ ರಾತ್ರಿ ಚಿತ್ರಾನ್ನ ಅಂತ ಹೇಳಿರೋದ್ರಿಂದ ನಾನು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಈ ರೀತಿ ಚಿತ್ರಾನ್ನ ಮಾಡೋದ್ರಿಂದ ಸೇಮು ಮದುವೆ ಮನೆಗಳಲ್ಲಿ ಚಿತ್ರಾನ್ನ ಮಾಡ್ತಾರಲ್ಲ, ಸೇಮ್ ಅದೇ ಟೇಸ್ಟ್ ಇರುತ್ತೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿನ ಹಾಕಬೇಕು, ಹಾಗಾಗಿ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ. ಇವಾಗ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದು 3-4 ಸ್ಪೂನು ಎಣ್ಣೆ ಹಾಕಿ ಕಡಲೆ ಬೀಜನ ಫ್ರೈ ಮಾಡ್ತಾಯಿದ್ದೀನಿ. ಮೊದಲು ಕಡಲೆ ಬೀಜ ಹಾಕಿ ಹುರಿಬೇಕಾಗತ್ತೆ. ಕಡಲೆ ಬೀಜ ಹಾಕಿ ಹುರ್ಕೊಂಡಾದಮೇಲೆ ಇವಾಗ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಕೂಡ ಸೇರಿಸಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಮಾಡ್ಕೊಂಡಾದಮೇಲೆ ಸಾಸಿವೆ ಮತ್ತು ಜೀರಿಗೆನ ಒಗ್ಗರಣೆಗೆ ಹಾಕಿ ಈರುಳ್ಳಿ ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು. ಹಾಗೆಯೇ ಈ ಥರ ಬೆಳ್ಳುಳ್ಳಿನ ಕಟ್ ಮಾಡಿ ಕೂಡ ಸೇರಿಸ್ಕೋಬೋದು, ಅದು ಕೂಡ ಚೆನ್ನಾಗಾಗತ್ತೆ. ಮೆಣಸಿನ್ಕಾಯಿನ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ತಿನ್ನೋವಾಗ ಖಾರ ಆಗಲ್ಲ ಮಕ್ಕಳಿಗೆ, ಹಾಗಾಗಿ ಸ್ವಲ್ಪ ನಾನು ಉದ್ದನೇ ಹೆಚ್ಚಾಕ್ತೀನಿ. ಇವಾಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಬೆಳ್ಳುಳ್ಳಿ, ಅದನ್ನು ಸೇರಿಸ್ದೆ. ಹಾಗೆ ಸ್ವಲ್ಪ ಕರಿಬೇವು ಕೂಡ ಹಾಕಿ ಎಣ್ಣೆಲೇ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಅರಿಶಿನ ಪುಡಿ ಅಥವಾ ಖಾರದ ಪುಡಿ ಒಗ್ಗರಣೆಗೆ ಎಣ್ಣೆಲೇ ಹಾಕ್ಕೋಬೇಕು ಅಂದರೆ ಕಲರ್ ಚೆನ್ನಾಗಿ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮತ್ತು ಅದೊಂದು ಸ್ವಲ್ಪ ಅಂದರೆ ಸ್ವಲ್ಪನೇ ಒಂದು ಚಿಟಿಕೆ ಅಷ್ಟು ಸಕ್ಕರೆ ಸೇರಿಸ್ಬೇಕು. ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಆ ಥರ ಹಾಕೋದ್ರಿಂದ. ಇವಾಗ ಮತ್ತೆ ಒಂದು 2 ನಿಮಿಷ ಫ್ರೈ ಮಾಡಿ ಅದಕ್ಕೆ 1-2
ಒಂದು 2-3 ಚಮಚದಷ್ಟು ನೀರು ಹಾಕಿ ಒಂದು 5 ನಿಮಿಷ ಕುದಿಯೋದಕ್ಕೆ ಇಟ್ಟಿದ್ದೆ. ಇಲ್ಲಿ ನೋಡ್ತಿರ್ಬೋದು ನನ್ನ ಮಗ ಬಟ್ಟೆ ಹಾಕ್ಕೊಳ್ಳೋದಕ್ಕೆ ಎಷ್ಟು ಹಠ ಮಾಡ್ತಿದ್ದಾನೆ ಅಂದರೆ ಅವನಿಗೆ ಗ್ರ್ಯಾಂಡ್ ಡ್ರೆಸ್ಗಳು ಅಂದರೆ ಅವನಿಗೆ ಆಗೋದಿಲ್ಲ. ಅವ್ನಿಗೆ ಯಾವಾಗಲೂ ಬರೀ ಒಂದು ಟೀ ಶರ್ಟ್ ಹಾಕಿ ಬಿಟ್ಟರೆ ಸಾಕು ಅಂತಾನೆ. ಇದನ್ನು ಹಾಕ್ಕೊಳ್ಳೋದಕ್ಕೆ ನಾನು ನಮ್ಮ ಮನೆಯಲ್ಲಿ ಕಷ್ಟಪಟ್ಟು ಹಾಕ್ತಾಯಿದ್ದೀವಿ. ಬಟನ್ ಹಾಕ್ತೀನಿ. ಬೆಳಗಲ್ವಾ ಹೊರ ಆಚೆ ಕಡೆ ಬೆಳಗೋಗು ಬೇಡ ನಿದ್ದೆ ಬಂತಾ ಮತ್ತೆ ಕೈ ಮುಗ್ದಾ ನೀನು ಕುತ್ಕೋತೀಯಾ ಅಲ್ಲೇ ಕುತ್ಕೋತೀಯಾ ಸ್ಟಾರ್ಟ್ ಮಾಡು. ಯಾವ ಸ್ಕೂಲ್ ಬಸ್ ಅದು? ವಸಿಷ್ಠ ಗಾಡಿ ಓಡಿಸೋದು ನೋಡಿದ್ರಿ ಅಲ್ವಾ? ಹೌದು, ಅವನು ಯಾವಾಗಲೂ ನಾವು ಗಾಡೀಲಿ ಹೋಗ್ಬೇಕಾದ್ರೆ ಮುಂದೆನೇ ನಿಂತ್ಕೊಳ್ಳೋದು. ಅಲ್ಲಿ ನಿಂತು ಹ್ಯಾಂಡಲ್ ಹಿಡಿದು ಡೈಲಿ ಅವನಿಗೆ ಗಾಡಿ ಓಡಿಸೋದು ರೂಢಿ ಆಗಿಬಿಟ್ಟಿದೆ. ಕೀ ಹಾಕೋದ್ರಿಂದ ಹಿಡಿದು ಸ್ಟಾರ್ಟ್ ಮಾಡೋದು, ಎಕ್ಸಿಲೇಟರ್ ಕೊಡೋದು, ಪ್ರತಿಯೊಂದು ಹ್ಯಾಂಡ್ಲ್ ತಿರುಗಿಸೋದು ಅವನಿಗೆ ಎಲ್ಲದೂ ಕಲ್ತಿದ್ದಾನೆ ಆಗಲೇ ಇಷ್ಟು ಬೇಗ. ನನಗೆ ಆಶ್ಚರ್ಯ ಆಗುತ್ತೆ, ಯಾಕಂದರೆ ಡೈಲಿ ಮುಂದೆ ನಿಂತ್ಕೋತಾನಲ್ಲ, ಹ್ಯಾಂಡಲ್ ಹಿಡಿದು ಅವನಿಗೆ ರೂಢಿ ಆಗಿಬಿಟ್ಟಿದೆ. ಇವಾಗ ನಾವು ಆಂಜನೇಯ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋದಕ್ಕೆ ಕೊಟ್ಟಿದ್ವಿ ನನ್ನ ಮಗನ ಹೆಸರಲ್ಲಿ, ಯಾಕಂದರೆ ಅವ್ನು ಹುಟ್ಟಿದಬ್ಬ ಇತ್ತಲ್ಲ, ಅವನಿಗೆ ಪೂಜೆ ಮಾಡಿಸೋದಕ್ಕೆ ಕೊಟ್ಟಿದ್ವಿ. ಇವಾಗ ದೇವಸ್ಥಾನಕ್ಕೆ ಕೂಡ ಬಂದ್ವಿ, ಅರ್ಚನೆ ಮಾಡಿಸ್ತಿದ್ದೀವಿ ಇವಾಗ. ಫ್ರೆಂಡ್ಸ್, ಈ ಹೂವಂತೂ ಎಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಅಂದರೆ, ಈ ಹೂವು ನೆಲಕ್ಕೆ ಬಿದ್ದರೂ ಕೂಡ ಶ್ರೇಷ್ಠ ಅಂತಾರೆ ಪೂಜೆಗೆ. ಇದು ಪಾರಿಜಾತ ಹೂವು. ದೇವಸ್ಥಾನದ ಒಳಗಡೆನೇ ಒಂದು ಮರ ಇದೆ, ಅದರಿಂದ ಉದುರಿರೋ ಹೂವು ಇದು. ಮೇಲಿಂದ ಕಿತ್ತೋಳಕ್ಕಿಂತ ಕೆಳಗೆ ಉದುರಿರೋದನ್ನೇ ದೇವರಿಗೆ ಏರಿಸ್ತಾರೆ, ಅಂದರೆ ದೇವ್ರಿಗೆ ಮುಡಿಸ್ತಾರೆ. ತುಂಬ ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ. ನೆಲಕ್ಕೆ ಬಿದ್ದರೂ ಕೂಡ ಈ ಹೂವು ಪೂಜೆಗೆ ಶ್ರೇಷ್ಠ ಅಂತ ಹೇಳ್ತಾರೆ. ನಾನು ಹಾಗಾಗಿ ಒಂದೆರಡನ್ನು ಕೆಳಗಡೆ ಬಿದ್ದಿತ್ತಲ್ಲ ಅದನ್ನು ಆರಿಸ್ಕೊಂಡು ತೊಗೊಂಬಂದೆ. ಇಲ್ಲಿ ದೇವ್ರ ಪ್ರಸಾದ ಸಿಹಿ ಪೊಂಗಲ್ಲು ಮಾಡಿದ್ರು, ಪೂಜೆಗೆ ಕೊಟ್ಟಿದ್ವಲ್ಲ ಅದರಲ್ಲಿ ಪ್ರಸಾದ ಕೂಡ ಕೊಟ್ಟಿದ್ರು. ಸಿಹಿ ಪೊಂಗಲ್ಲು ಹಾಗೆಯೇ ಬಾಳೆಹಣ್ಣಿನ ಪಂಚಾಮೃತನ ಕೊಟ್ಟಿದ್ರು. ನಾವೀಗ ಚಿತ್ರಾನ್ನ ಜೊತೆಗೆ ಬೆಳಗ್ಗೆ ತಿಂಡಿಗೆ ತಿಂತಾಯಿದ್ದೀವಿ. ಅವನಿಗೂ ವಸಿಷ್ಠಂಗೂ ಕೂಡ ಸ್ಕೂಲಿಗೆ ಆಲ್ರೆಡಿ ಟೈಮ್ ಆಗಿತ್ತು. ಟೈಮ್ ಒಂದು 9 ಗಂಟೆ ಆಗಿತ್ತು. ಅವನಿಗೂ ಬೇಗ ತಿಂಡಿ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂಥೇಳಿ ನಾನೀಗ ತಿಂಡಿ ತಿಂತಾಯಿದ್ದೀನಿ. ಅವನು ಅವ್ರ ಅಪ್ಪಾಜಿ ಜೊತೆ ತಿಂಡಿ ತಿನ್ನಿಸ್ಕೊಂಡು ಫೋನ್ ನೋಡ್ತಿದ್ದಾನೆ. ಫೋನ್ ಅಂತೂ ಬೇಕೇ ಬೇಕು, ಒಂದು 5 ನಿಮಿಷನಾದರೂ ಕೊಡಿ ಅಂತ ಹಠ ಮಾಡ್ತಾನೆ. ಹಂಗಾಗಿ ತರಿಸೋದು ಬೇಡ ಅಂಥೇಳಿ ಫೋನ್ ಕೊಟ್ಟಿದ್ದೀವಿ. ಫೋನ್ ನೋಡ್ಕೊಂಡು ತಿಂತಿದ್ದಾನೆ. ಹಾಗೆ ಗಾನು ಕೂಡ ಒಂದು ಬಾಕ್ಸಿಗೆ ಫ್ರೂಟನ್ನು ಕಟ್ ಮಾಡಿ ಹಾಕ್ತಿದ್ದಾಳೆ. ಮಂಡೇ ಆಗಿರೋದ್ರಿಂದ ಫ್ರೂಟ್ ತೊಗೊಂಡೋಗ್ಬೇಕು ಬಾಕ್ಸ್ಗೆ, ಅದನ್ನು ರೆಡಿ ಮಾಡಿ ಕೊಡ್ತಿದ್ದಾಳೆ. ನಾನು ಇವಾಗ ತಿಂಡಿನ ತಿಂತಾಯಿದ್ದೀನಿ. ಚಿತ್ರಾನ್ನ ಅಂತೂ ತುಂಬಾ ಟೇಸ್ಟಿಯಾಗಿತ್ತು.
ಯಾರಾದರೂ ಈ ಥರ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ, ಚಿತ್ರಾನ್ನ ಚೆನ್ನಾಗಾಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ನೋಡೋರು, ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ. ಸ್ಕೂಲಿಗೆ ಬಿಡೋಕೆ ಹೋಗ್ತಿದ್ದೀವಿ. ಇದು ಅವನಿಗೆ ತೊಗೊಂಡಿರೋಂಥ ಫ್ರೆಂಡ್ಸಿಗೆ ಕೊಡೋ ಪೆನ್ಸಿಲ್ಲು, ಟೀಚರ್ಸಿಗೆ ಕೊಡೋ ಪೆನ್ಗಳೆಲ್ಲ ಈ ಕವರಲ್ಲಿ ಇಟ್ಕೊಂಡಿದ್ದೀವಿ. ಇವತ್ತು ನಾವಿಬ್ಬರು ಶೂ ಹಾಕಬೇಕು. ಇವತ್ತು ಪುಟ್ಟ ಇದು ಹಾಕ್ಕೋಬೇಕು. ಅದು ಬೇಡ, ಅದು ಬೇಡ. ಶೂ ಹಾಕ್ಕೋಬೇಕು. ಶೂನೇ ಹಾಕ್ಕೋಬೇಕು. ಬೇಡ, ಶೂನೇ ಹಾಕ್ಕೋಬೇಕು. ಅಯ್ಯೋ ರಾಮ್ನೆ, ಹಠ ಮಾಡಿದ್ರೆ ಚೆನ್ನಾಗಿರಲ್ಲ. ಬರಂಗಿಲ್ಲ, ಅಕ್ಕ ಬರಲ್ಲ. ಅಕ್ಕನ ಬಸ್ ಬರುತ್ತಲ್ಲ. ಬಾಯ್ ಬಾಯ್. ಇಲ್ಲಿ ಬಾಯ್.